ಜೈ ಗುರುದೇವ್. ಎಷ್ಟೋ ಸರಿ ಅಂದ್ಕೊಂಡೆ ನಾನು, ರಮಣ ಮಹರ್ಷಿ ಥರ ಎಲ್ಲರೂ ಒಂದು ಕಡೆ ಕುತ್ಕೊಬೇಕು, ಜಗತ್ತಿನ ಯಾವುದನ್ನು ಸರಿಪಡಿಸ್ರು ದೊಡ್ಡ ವ್ಯಕ್ತಿಗಳು ಅಲ್ಲ, ನಾವು ಬಂದಿರೋದೇ ನಮ್ಮ ಕರ್ಮನ ಅನುಭವಿಸಿ ನಮ್ಮ ಜೀವನನ ಸರಿ ಮಾಡಿಕೊಂಡು ಮುಂದುವರಲಿಕ್ಕೆ. ಆದರೆ ಎಷ್ಟೋ ಜನ ಮುಗ್ಧರನ್ನ ಮನಸ್ಸಿನ ಬಂಧನದ ಮುಖಾಂತರ ಕೆಲವರು ದಾರಿ ತಪ್ಪಿಸಿ ಜೀವನನ ಹಾಳು ಮಾಡಿಬಿಡ್ತಾರೆ. ಅದು ಗೊತ್ತಿರೋಲ್ಲ. ಉದಾಹರಣೆಗೆ ನಿಮಗೆ ದುಡ್ಡಿನ ಆಸೆ ತೋರಿಸ್ತಾರೆ, ಬೇರೆ ಇನ್ನೊಂದು ಆಸೆ ತೋರಿಸ್ತಾರೆ. ಆವಾಗ ನೀವು ಆಸೆಗೆ ಒಳಪಟ್ಟು ಏನೋ ಒಂದು ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಸೆ ಪಡ್ತೀರ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಜೀವನನ ಹಾಳು ಮಾಡಿ ಅವರು ಮೇಲೆ ಹೋಗಿ ಅವರ ಜೀವನನ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಟ್ಟು ಶ್ರೇಯಸ್ಸನ್ನು ಪಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಇದು ಗೊತ್ತಾಗೋದೇ ಇಲ್ಲ. ಎಷ್ಟೋ ಜನ, ಸಾವಿರಾರು ಜನಗಳಿಗೆ ಇದೇ ಥರ ಮಾಡ್ತಾ ಇರ್ತಾರೆ. ತುಂಬ ಜ್ಞಾನಿಗಳು ಕೂಡ ಅದೇ ಥರ ಮಾಡ್ತಾರೆ, ತುಂಬ ಮಠಾಧಿಪತಿಗಳು ಅದೇ ಥರ ಮಾಡ್ತಾರೆ, ತುಂಬ ತಿಳಿದಂಥವ್ರು ಅದೇ ಥರ ಮಾಡ್ತಾರೆ. ಇನ್ನೊಬ್ಬರನ್ನ ಬಳಸ್ಕೊಂಡು ಅವ್ರ ಜೀವನನ ಶ್ರೇಯಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮುಗ್ಧ ಜನ, ನಂಬಿಕೆ ಇರುವಂಥ ಜನ, ಕಷ್ಟಪಟ್ಟು ದುಡಿಯೋಂಥ ಜನ ಮೈಂಡನ್ನು ಯೂಸ್ ಮಾಡಲ್ಲ, ತುಂಬ ಕಡಿಮೆ. ಆಯಾ ಪ್ರದೇಶದಲ್ಲಿ ಏನೇನು ಬೆಳೆಸಿರ್ತಾರೋ ಅದೇ ರೀತಿ. ಆದರೆ ಸಾಮಾನ್ಯವಾಗಿ ಈ ಮೋಸ ಹೋದ ಜನ ಎಲ್ಲ ದುಡಿಯೋರೆ, ಕಷ್ಟಪಟ್ಟು ದುಡಿಯೋರೆ, ದೇಹನ ದಂಡಿಸಿ ದುಡಿಯೋರೆ. ಅಂಥವ್ರಿಗೆ ನಿಮಗೆ ದಾರಿ ತಪ್ಪಿಸ್ಬಿಟ್ಟು ಜೀವನನ ಮುಂದೋಗ್ತಾ ಇರ್ತಾರೆ. ಆದರೂ ಕೂಡ ಭಗವಂತ ಸುಮ್ಮನೆ ಕೂತಿರಲ್ಲ. ಭಗವಂತ ಎಲ್ಲದನ್ನು ಗಮನಿಸ್ತಾ ಇರ್ತಾನೆ. ಭಗವಂತ ಗಮನಿಸಿ ಸಮಯ ಬಂದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಅದು ತುಂಬ ತಾಳ್ಮೆ ಬೇಕು ಅದನ್ನೆಲ್ಲ ನೋಡಬೇಕಾದ್ರೆ. ಆದರೆ ಸಾಮಾನ್ಯವಾಗಿ ಇನ್ನೋಸೆಂಟ್ ಪೀಪಲ್ಸ್, ಮುಗ್ಧ ಜನ, ಕಷ್ಟಪಟ್ಟು ದುಡಿಯುವಂಥವ್ರು, ಜೀವನನ ಸರಿಯಾಗಿ ತೊಗೊಂಡು ಹೋಗ್ತಾರಂಥವ್ರನ್ನ ದಾರಿ ತಪ್ಪಿಸ್ಬಿಟ್ಟು ಜೀವನನ ಅವರ ಬೆಳವಣಿಗೆಗೆ ಬದಲಾವಣೆ ಮಾಡಿಕೊಂಡ್ರೆ ಪಾಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮನುಷ್ಯನ ಮನಸ್ಸು ತುಂಬ ದೊಡ್ಡದು. ಆ ಮನಸ್ಸನ್ನು ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಅದನ್ನು ಸರಿಯಾಗಿ ನಿಮ್ಮಲ್ಲೇ ಇಟ್ಕೊಂಡು ನಿಮ್ಮ ಜೀವನನ ನೀವು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನಿಮಗೆ ಗುರುಗಳು, ಹಿತೈಷಿಗಳು, ಬಂಧುಗಳು ಎಲ್ಲ ಇರ್ತಾರೆ. ಅವ್ರ ಮಾರ್ಗದರ್ಶನ ಪಡ್ಕೊಳ್ಳಿ. ಇಲ್ಲಾಂದರೆ ಜೀವನ ದಾರಿ ತಪ್ಪಿದರೆ, ಮತ್ತೆ ಒಂದು ಸರಿ ಮನುಷ್ಯನ ದಾರಿ ತಪ್ಪಿದರೆ ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ. ಏಕೆಂದರೆ ಸರಿಪಡಿಸೋರು ಯಾರೂ ಇಲ್ಲ ಇವಾಗ. ಹಿಂದೆ ಊರುಗಳಲ್ಲೋ ಹಳ್ಳಿಗಳಲ್ಲೋ ಎಲ್ಲ ಒಂದು ಕಡೆ ಗುರು ಹಿರಿಯರು ಇರ್ತಿದ್ರು, ಈ ಮಾರ್ಗದರ್ಶನ ಮಾಡೋರು ಸರಿಯಾಗಿ. ಇವಾಗ ಯಾರೂ ಕೂಡ ಮಾರ್ಗದರ್ಶನ ಮಾಡ್ತಾಯಿಲ್ಲ. ಅವರವ್ರ ವೈಯಕ್ತಿಕ ಜೀವನವೇ ದೊಡ್ಡದಾಗಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಜೀವನ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಪ್ರಜ್ಞೆ ಎಲ್ಲದು ನಿಮ್ಮ ಕೈಲೇ ಇರಲಿ ಅಂತ ಹೇಳ್ತಾ, ಭಗವಂತನಲ್ಲೊಂದು ಪ್ರಾರ್ಥನೆ ಮಾಡ್ತಾ, ಗುರುಗಳಲ್ಲೊಂದು ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಗುರುದೇವ್.